ಪುಟ್ಟ ಮನೆ ಮುರಿದ ಕನಸು ಮುಂದುವರೆದ ಭಾಗ 2. ತಡರಾತ್ರಿಯ ಸಮಯ. ಪವಿತ್ರ ಅಳುತ್ತಾ ಕುಳಿತಿದ್ದಾಳೆ. ಅಷ್ಟರಲ್ಲಿ ಅನುಕುಮಾರ್ ಫೋನು ಮಾಡುತ್ತಾನೆ. ಪವಿತ್ರ ಕಣ್ಣೀರು ಒರೆಸಿಕೊಳ್ಳುತ್ತಾ ಫೋನ್ ರಿಸೀವ್ ಮಾಡುತ್ತಾಳೆ. ಹೇಳು ಅನು ಎನ್ನುತ್ತಾಳೆ. ಅನುಕುಮಾರ್ ಗಾಬರಿಯಿಂದ, ಇದೇನಾಯಿತು ಪವಿತ್ರ? ಯಾಕೆ ನಿನ್ನ ಧ್ವನಿಯಲ್ಲಿ ಇಷ್ಟೊಂದು ಬೇಸರ ಕಂಡು ಬರುತ್ತಿದೆ? ಏನಾಗಿದೆ ಹೇಳು ಎನ್ನುತ್ತಾನೆ. ಪವಿತ್ರ, ಅನು, ನನ್ನ ಮನೆಯಲ್ಲಿ ನಮ್ಮಿಬ್ಬರ ಮದುವೆಗೆ ಒಪ್ಪುತ್ತಿಲ್ಲ ಅನು. ನನಗೆ ತುಂಬ ಭಯವಾಗುತ್ತಿದೆ ಎನ್ನುತ್ತಾಳೆ. ಅಯ್ಯೋ ದೇವರೇ, ಹೌದಾ? ಇಲ್ಲಿ ನನ್ನ ಸಿಚುವೇಶನ್ ಕೂಡ ಹಾಗೇ ಇದೆ. ನನ್ನ ಮನೆಯಲ್ಲೂ ನಮ್ಮ ಪ್ರೀತಿಗೆ ಯಾರೂ ಒಪ್ಪಿಗೆ ಕೊಡುತ್ತಿಲ್ಲ ಎನ್ನುತ್ತಾನೆ. ಇಬ್ಬರ ಮನೆಯಲ್ಲೂ ತೀವ್ರ ವಿರೋಧ ವ್ಯಕ್ತವಾಗಿರುವುದನ್ನು ಕೇಳಿ ಇಬ್ಬರಿಗೂ ದಾರಿ ಕಾಣದಂತಾಯಿತು. ಆಗ ಅನು ಧೈರ್ಯ ಮಾಡಿ ಮಾತನಾಡುತ್ತಾನೆ. ಅನುಕುಮಾರ್, ಇಲ್ಲಿ ನೋಡು ಪವಿತ್ರ, ನಾವಿಬ್ಬರು ಮನೆ ಬಿಟ್ಟು ಓಡಿ ಹೋಗೋಣ ಎನ್ನುತ್ತಾನೆ. ಪವಿತ್ರ, ಇಲ್ಲ ಅನು, ನಾನು ಬರುವುದಿಲ್ಲ. ನನಗೆ ನನ್ನ ಅಪ್ಪ ಅಮ್ಮ ಅಂದರೆ ಪಂಚಪ್ರಾಣ. ಅವರ ಪ್ರೀತಿ ವಾತ್ಸಲ್ಯನ ಮರೆತು ನಾನು ಬರಲ್ಲ ಅನು. ಅನುಕುಮಾರ್ ತೀವ್ರ ಕೋಪದಿಂದ, ಇಲ್ಲಿ ನೋಡು ಪವಿತ್ರ, ನೀನೇನಾದರೂ ಮಾಡಿಕೊ. ನಿನ್ನ ಮನೆಯಲ್ಲೂ ಒಪ್ಪುತ್ತಿಲ್ಲ, ನನ್ನ ಮನೆಯಲ್ಲೂ ಒಪ್ಪುತ್ತಿಲ್ಲ. ಹಾಗಾದರೆ ಒಂದು ಕೆಲಸ ಮಾಡು, ನೀನು ಅಲ್ಲೇ ಇರು, ನಾನು ಎಲ್ಲಾದರೂ ಹೋಗಿ ಸಾಯುತ್ತೇನೆ ಎನ್ನುತ್ತಾನೆ. ಅಷ್ಟರಲ್ಲಿ ಅನುಕುಮಾರ್ನ ಸ್ನೇಹಿತ ಚೇತನ್ ಅವನ ಕೈಯಿಂದ ಫೋನು ಕಸಿದುಕೊಂಡು, ನೀನು ಸುಮ್ಮನಿರು ಮಗ, ಅವಳು ಮೊದಲೇ ಗಾಬರಿಯಿಂದ ಅಳುತ್ತಿದ್ದಾಳೆ, ನಾನು ಮಾತನಾಡುತ್ತೇನೆ ಎನ್ನುತ್ತಾನೆ. ಚೇತನ್, ಪವಿತ್ರ, ನಾನೊಂದು ಮಾತು ಹೇಳ್ತೀನಿ ಕೇಳು. ನಾವು ಇಷ್ಟಪಡುವವರಿಗಿಂತ ನಮ್ಮನ್ನು ಇಷ್ಟಪಡುವವರನ್ನ ಮದುವೆ ಮಾಡಿಕೊಳ್ಳಬೇಕು ಅಂತಾರೆ. ನನ್ನ ಜೀವನದಲ್ಲಿ ನನ್ನ ಪ್ರೀತಿ ದಕ್ಕಲಿಲ್ಲ, ಆದರೆ ನಿಮ್ಮಿಬ್ಬರ ವಿಷಯದಲ್ಲಿ ನೀವಿಬ್ಬರು ಒಬ್ಬರಿಗೊಬ್ಬರು ಅಷ್ಟೊಂದು ಪ್ರೀತಿಸುತ್ತಿದ್ದೀರಾ. ಹಾಗಾಗಿ ದಯವಿಟ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊ ಎನ್ನುತ್ತಾನೆ. ಅದೇ ಸಮಯದಲ್ಲಿ ಚೇತನ್ ಪಕ್ಕದಲ್ಲೇ ಇದ್ದ ಪವಿತ್ರಳ ಗೆಳತಿ ಸ್ನೇಹ ಫೋನು ಕಸಿದುಕೊಂಡು ಮಾತನಾಡುತ್ತಾಳೆ. ಸ್ನೇಹ, ನೋಡು ಪವಿತ್ರ, ಹೋದ ಕಾಲ ಮತ್ತು ಕೈ ಬಿಟ್ಟ ಪ್ರೀತಿ ಮತ್ತೆ ಮರಳಿ ಬರಲ್ಲ. ನಾವು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿಯನ್ನು ಯಾರಿಗೂ ಬಿಟ್ಟು ಕೊಡಬಾರದು. ನನ್ನ ಜೀವನದಲ್ಲೂ ಪ್ರೀತಿಯ ವಿಷಯದಲ್ಲಿ ದೊಡ್ಡ ದುರಂತವೇ ನಡೆದಿದೆ. ಆದರೆ ನಿನ್ನ ಜೀವನವನ್ನು ಉಳಿಸಿಕೊಳ್ಳಲು ಇನ್ನೂ ಸಮಯವಿದೆ. ದಯವಿಟ್ಟು ಅರ್ಥ ಮಾಡಿಕೊ ಎನ್ನುತ್ತಾಳೆ. ಸ್ನೇಹಿತರ ಮಾತುಗಳನ್ನು ಕೇಳಿ ಪವಿತ್ರಳ ಮನಸ್ಸು ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದಿತು. ಭಾರವಾದ ಮನಸ್ಸಿನಿಂದಲೇ ಅವಳು ಒಪ್ಪಿಕೊಳ್ಳುತ್ತಾಳೆ. ಪವಿತ್ರ, ಸರಿ ಅನು, ನಾನು ಬರ್ತೀನಿ ಎನ್ನುತ್ತಾಳೆ. ಕೊನೆಗೇನಾಗುತ್ತೆ? ಪ್ರಿಯ ವೀಕ್ಷಕರೇ, ಮುಂದಿನ ಭಾಗ ಬೇಕೆನಿಸಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.